ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಡೆನ್ ನೆಟ್ವರ್ಕ್. ನಾನು ಮಹರ್ದು ಡಾಕುಳಿಗೆ, ವರದಿಗಾರ ಮತ್ತು ನಿರೂಪಕ. ಮತ್ತೆ ಒಂದಿಷ್ಟು ಹೊಸ ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಅಕ್ಟೋಬರ್ 26ರಂದು ಮಾಜಿ ಸೈನಿಕ ಸಂಘದ ಸುವರ್ಣ ಮಹೋತ್ಸವ ಆಚರಣೆ. ಅಶೋಕ್ ಕುಮಾರ್ ಕರಂಜಿ. ಮಾಜಿ ಸೈನಿಕರ ಮತ್ತು ಅವರ ಕುಟುಂಬದ ಕುಂದುಕೊರತೆಗಳನ್ನು ನಿವಾರಿಸುವುದೇ ನಮ್ಮ ಮುಖ್ಯ ಉದ್ದೇಶವಾಗಿದೆ. ಪ್ರತಿಯೊಬ್ಬರು ಪಾಲ್ಗೊಳ್ಳುವಂತೆ ಕರೆ. ನವೆಂಬರ್ 5ರಿಂದ 7ರವರೆಗೆ ಕಮಲ್ನಗರ್ ತಾಲೂಕಿನ ಹೊಳಸಮುದ್ರ ಗ್ರಾಮದಲ್ಲಿ ಹರಿನಾಥ್ ಮಹಾರಾಜರ ಯಾತ್ರಾ ಮಹೋತ್ಸವ. 5ರಂದು ಗೊಂದಳ, 6ರಂದು ಆರತಿ ಮತ್ತು 7ರಂದು ಜಂಗಿ ಕುಸ್ತಿ ಹಾಗೂ ಮಹಾಪ್ರಸಾದ. ಪಾಲ್ಗೊಳ್ಳಲು ಜ್ಞಾನೇಶ್ವರ ರಾಮರಾವ್ ಪಾಟೀಲ್ ಕರೆ. ಕರ್ನಾಟಕ ಕಾಲೇಜಿನಲ್ಲಿ ನಡೆದ 2 ದಿವಸಗಳ ಕೃತಕ ಬುದ್ಧಿಮತ್ತೆ ಕುರಿತು ರಾಷ್ಟ್ರೀಯ ವಿಚಾರ ಸಂಕಿರಣಕ್ಕೆ ತೆರೆ. ಸದುಪಯೋಗ ಪಡೆದುಕೊಂಡ ಹಲವಾರು ವಿದ್ಯಾರ್ಥಿಗಳು. ಕೃತಕ ಬುದ್ಧಿಮತ್ತೆಯನ್ನು ವಿದ್ಯಾರ್ಥಿಗಳು ಸದುಪಯೋಗ ಪಡೆದುಕೊಳ್ಳಿ. ಸತೀಶ್ ಪಾಟೀಲ್. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಅಕ್ಟೋಬರ್ 26ರಂದು ಸಾಯಂಕಾಲ 4 ಗಂಟೆಗೆ ಡಾಕ್ಟರ್ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಮಾಜಿ ಸೈನಿಕರ ಸಂಘದ ಸುವರ್ಣ ಮಹೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘದ ಗೌರವಾಧ್ಯಕ್ಷರಾದ ಅಶೋಕ್ ಕುಮಾರ್ ಕರಂಜಿ ತಿಳಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಶನಿವಾರ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂಥ ಅವರು, ಸುವರ್ಣ ಮಹೋತ್ಸವ ಆಚರಣೆಯನ್ನು ಬಹಳ ಅದ್ಧೂರಿಯಿಂದ ಆಚರಿಸಲಾಗ್ತಾ ಇದೆ. ಬೀದರ್ ಸಂಘವನ್ನು 50 ವಸಂತ ಪೂರೈಸಿದ ಸಂದರ್ಭದಲ್ಲಿ ಮಾಜಿ ಸೈನಿಕ ಸಂಘದ ಅಧಿಕಾರಿಗಳು ಹಾಗೂ ಮಾಜಿ ಸೈನಿಕರು ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಈ ಕಾರ್ಯಕ್ರಮದಲ್ಲಿ ಭೂ ಸೈನ್ಯ, ಜಲ ಸೈನ್ಯ ಹಾಗೂ ವಾಯು ಸೈನ್ಯ ಸೇರಿದಂತೆ ಜಿಲ್ಲೆಯ ಎಲ್ಲ ಸದಸ್ಯರು ಈ ಸುವರ್ಣ ಮಹೋತ್ಸವದ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕೆಂದು ಅವರು ಮನವಿ ಮಾಡಿಕೊಂಡರು. 1975ರಲ್ಲಿ ಮಾಜಿ ಸೈನಿಕರ ಸಂಘ ಸ್ಥಾಪನೆ ಮಾಡಲಾಯಿತು. ಜಿಲ್ಲೆಯ ಮಾಜಿ ಸೈನಿಕರ ಸಂಘದ ಸಂಸ್ಥಾಪಕರಾದ ವೆಂಕಟರಾವ್ ತೆಲಂಗ, ಸ್ವರ್ಗೀಯ ಗುರಪ್ಪ ಬಿರದಾರ್ ಚಿದ್ರಿ, ಸ್ವರ್ಗೀಯ ಚನ್ನಬಸವ ಚೌಬಾರ, ಸ್ವರ್ಗೀಯ ರಾಮುಲು ಹಾಗೂ ಸ್ವರ್ಗೀಯ ಸಿದ್ದಪ್ಪ ಅಣದೂರವರ ನೇತೃತ್ವದಲ್ಲಿ ಸಂಘ ಪ್ರಾರಂಭಿಸಲಾಯಿತು. ಸಂಘದ ಸತತ ಪ್ರಯತ್ನದಿಂದ ದೆಹಲಿಯಲ್ಲಿ ಸತತವಾಗಿ 5 ತಿಂಗಳುಗಳಿಂದ ನಿರ್ದೇಶಕರ ಕಚೇರಿಗೆ ಸಂಪರ್ಕ ಮಾಡಿದಾಗ ಬೀದರ್ ಜಿಲ್ಲೆಗೆ ECHS ಆಸ್ಪತ್ರೆ ಒದಗಿ ಬಂದಿದೆ. ಎಲ್ಲಾ ಮಾಜಿ ಸೈನಿಕರು ಈ ಆಸ್ಪತ್ರೆಯಲ್ಲಿ ದಿನನಿತ್ಯ ಇದರ ಲಾಭ ಪಡೆದುಕೊಳ್ಳುತ್ತಾ ಇದ್ದಾರೆ ಎಂದು ಹೇಳಿದರು. ಮಾಜಿ ಸೈನಿಕರ ಮತ್ತು ಅವರ ಕುಟುಂಬದ ಕುಂದುಕೊರತೆಗಳನ್ನು ನಿವಾರಿಸುವುದೇ ನಮ್ಮ ಮುಖ್ಯ ಉದ್ದೇಶವಾಗಿದೆ. ಮಾಜಿ ಸೈನಿಕರಿಗೆ ಹಾಗೂ ಅವರ ಅವಲಂಬಿತರು ಯಾವುದೇ ಕಿರುಕುಳಕ್ಕೆ ಒಳಗಾದರೆ ಅವರ ಜೊತೆಗಿದ್ದು ಸಮಸ್ಯೆಗಳನ್ನು ಪರಿಹರಿಸುವುದೇ ಈ ಸಂಘದ ಮುಖ್ಯ ಉದ್ದೇಶವಾಗಿದೆ ಎಂದು ಹೇಳಿದರು. ಈ ಸುವರ್ಣ ಮಹೋತ್ಸವ ಸಂದರ್ಭದಲ್ಲಿ 50 ವರ್ಷದ ಸಾಧನೆ ಕುರಿತು ಪುಸ್ತಕ ಹೊರತರಲಾಗ್ತಾ ಇದೆ. ಇದು ನಮಗೆ ಪ್ರೇರಣೆಯಾಗಲಿದೆ ಎಂದು ಕರಂಜಿ ತಿಳಿಸಿದರು. ಮಾಜಿ ಸೈನಿಕರ ಸಂಘದ ಜಿಲ್ಲಾಧ್ಯಕ್ಷರಾದ ಪಾಂಡಪ್ಪ ಮೇತ್ರೆ ಮಾತನಾಡಿದರು. ಮಾಜಿ ಸೈನಿಕರ ಸಂಘದ ಪದಾಧಿಕಾರಿಗಳಾದ ಶಿವಕುಮಾರ್ ಅಮಗೊಂಡ, ಶಂಕರ್ ಬಿರಾದರ್, MK ಹಬೀಬುದ್ದೀನ್, ತುಕ್ಕಪ್ಪ ಗುರು, ಶಿವಕುಮಾರ್ ಸೂರ್ಯವಂಶಿ ಹಾಗೂ ಇತರರು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಅಕ್ಟೋಬರ್ 20-25ರಂದು ಸಾಯಂಕಾಲ 4 ಗಂಟೆಗೆ ನಮ್ಮ ಜಿಲ್ಲಾ ಮಾಜಿ ಸೈನಿಕ ಸಂಘದ 50ನೇ ವರ್ಷ ತುಂಬುವ ಒಂದು ಸಂದರ್ಭದಲ್ಲಿ ಸುವರ್ಣ ಮಹೋತ್ಸವವನ್ನು ಗೋಲ್ಡನ್ ಜುಬ್ಲಿ ಅಂತೇಳಿ ಕರಿತೀವಿ, ಅದನ್ನು ಆಚರಣೆ ಮಾಡ್ತಾಯಿದ್ದೀವಿ. ಇದು ಸುಮಾರು 1975ರಲ್ಲಿ ನಮ್ಮ ಬೀದರ್ ಜಿಲ್ಲೆಯ ಚಿಟಗುಪ್ಪ ತಾಲೂಕಿನ, ಆವಾಗ ಚಿಟಗುಪ್ಪ ತಾಲೂಕಿರಲಿಲ್ಲ, ಅಕ್ಟೋಬರ್ ತಿಂಗಳಲ್ಲಿ ಚಿಟಗುಪ್ಪದಲ್ಲಿ ನಮ್ಮ 2 ಏರ್ಫೋರ್ಸ್ ನಮ್ಮ ಪದಾಧಿಕಾರಿಗಳಿದ್ದರು. ಅವರಿಂದಲೇ ಇದು ಸಂಘವನ್ನು ಆ ಕಾರ್ಯಕ್ರಮದಲ್ಲಿ ಇರ್ತಾರೆ. ಮತ್ತು ಇನ್ನೋರ್ವ ಮಾಜಿ ಸೈನಿಕ ಸಂಘದ ಅಧ್ಯಕ್ಷರು, 2 ಸಲ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿರ್ತಕ್ಕಂಥ ಹಾಗೂ ಹಿರಿಯ ಪತ್ರಕರ್ತರು ನಾನು ಶ್ರೀ ಅಶೋಕ್ ಕುಮಾರ್ ಕರಂಜಿಯವರು ಈ ಕಾರ್ಯಕ್ರಮದಲ್ಲಿ ಇರ್ತಾರೆ. ಹಾಗೂ ಇನ್ನುಳಿದ ಈ ಕಾರ್ಯಕ್ರಮದಲ್ಲಿ ಎಲ್ಲ ಗೆಸ್ಟ್ಗಳು, ಅಂದರೆ ಈ ಜಿಲ್ಲೆಯ ಎಲ್ಲ ಆಫೀಸರ್ಸು, ಅಧಿಕಾರಿಗಳು ಭಾಗವಹಿಸ್ತಾರೆ. ಅದರ ಬಗ್ಗೆದಾಗ ನಮ್ಮ ಅಧ್ಯಕ್ಷರು ಹೇಳ್ತಾರೆ. ಈ ಕಾರ್ಯಕ್ರಮದ ಬಗ್ಗೆದಾಗ ಅಲ್ಲಿ ಏನೇನು ನಡೆಯುತ್ತೆ, ಏನೇನಿಲ್ಲ, ಯಾರ್ಯಾರು ಬರ್ತಾರೆ ಅಂಥೇಳಿ ಅವರು ಇನ್ನೂ ಅವ್ರು ತಿಳಿಸ್ತಾರೆ. ದಯಮಾಡಿ ನಮ್ಮ ಪಾಂಡಪ್ಪ ಮೇತ್ರಿಯವರು ತಾವು ಮುಂದಿನ ಕಾರ್ಯಕ್ರಮ ಕಾರ್ಯಕ್ರಮ ಪ್ರಾರಂಭವಾಗಿ
ಉದ್ಘಾಟನೆ ಸಮಾರಂಭದ ನಂತರ ವೀರ ಯೋಧರಿಗೆ, ಹುತಾತ್ಮರಾದ ವೀರ ನಾರಿಯರಿಗೆ ನಾವು ಸನ್ಮಾನ ಮಾಡ್ತೀವಿ. ಆಮೇಲೆ ಈ ಜಿಲ್ಲೆಯ 8 ತಾಲೂಕಿನ ಎಲ್ಲ ಮಾಜಿ ಶಾಸಕರು ಆಗಮಿಸ್ತಾ ಇದ್ದಾರೆ. ಅವರೆಲ್ಲರಿಗೂ ನಾವು ಅದರಲ್ಲಿ ಚುನಾಯಿತರಾದ ಕೆಲವು ವೀರ ನಾರಿಯರಿಗೆ ಬರಮಾಡಿಕೊಂಡು ಅವರಿಗೆ ಸನ್ಮಾನ ಮಾಡಿ, ನಂತರ ಪ್ರತಿಯೊಂದು ಮಾಜಿ ಸೈನಿಕರಲ್ಲಿ ಕೇಳ್ಕೊಳ್ಳೋದೇನೆಂದರೆ ಎಲ್ಲ ತಾಲೂಕಿನ ಮತ್ತು ಜಿಲ್ಲೆಯಲ್ಲಿ ತಾವು ಸಮಯ ತೆಗೆದುಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತ ಎಲ್ಲ ಮಾಜಿ ಸೈನಿಕರೇ ನಾನು ಕೇಳ್ಕೊಳ್ತಾ ಇದ್ದೀನಿ. ದಯಮಾಡಿ ಎಲ್ಲರೂ ಆಗಮಿಸಿ ನಮ್ಮ ಈ ಮಾಜಿ ಸೈನಿಕರಿಗೆ ಒಂದು ಹುರುಪು ಕೊಡಬೇಕಂತ ಹೇಳಿ ಎಲ್ಲರಿಗೂ ಕೇಳ್ಕೊತಾ ಇದ್ದೀನಿ. ಧನ್ಯವಾದ. ಕಮಲನಗರ ತಾಲೂಕಿನ ಹೊಳಸಮುದ್ರ ಗ್ರಾಮದಲ್ಲಿ ಶ್ರೀ ಸದ್ಗುರು ಹರಿನಾಥ್ ಮಹಾರಾಜ ಯಾತ್ರಾ ಮಹೋತ್ಸವ ನವೆಂಬರ್ 5ರಿಂದ 7ರವರೆಗೆ 3 ದಿವಸಗಳ ಕಾಲ ಜರುಗಲಿದೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕೆಂದು ಶ್ರೀ ಹರಿನಾಥ್ ಕೇಶವನಾಥ್ ಸಂಸ್ಥೆಯ ಅಧ್ಯಕ್ಷರಾದ ಜ್ಞಾನೇಶ್ವರ ರಾಮರಾವ್ ಪಾಟೀಲ್ ತಿಳಿಸಿದರು. ನಗರದಲ್ಲಿ ಸುದ್ದಿ ಸಮಯದೊಂದಿಗೆ ಮಾತನಾಡಿರುವಂತಹ ಅವರು ನವೆಂಬರ್ 5ರಂದು ಗೋಂದ್ಲ ಕಾರ್ಯಕ್ರಮ, ಪೂಜೆ, ಅಭಿಷೇಕ ಜರುಗಲಿದೆ. 6ರಂದು ಉಚಿತ ರಕ್ತದಾನ ಶಿಬಿರ, ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಜರುಗಲಿದೆ. ಏಕನಾಥ್ ಮಹಾರಾಜರಿಂದ ಕೀರ್ತನೆ ಕೂಡ ಜರುಗಲಿದೆ. ಇನ್ನು 7ರಂದು ಜಂಗಿ ಕುಸ್ತಿ ಸ್ಪರ್ಧೆಗಳು ಕೂಡ ನಡೀತವೆ. ಸಮಾರೋಪ ಸಮಾರಂಭ ಕೂಡ ನಡೆಯಲಿದೆ. ಶ್ರೀ ಬಾಲಾಜಿ ಪಂಡರಿನಾಥ್ ಕದಂ ಅವರಿಂದ ಗೋಂದ್ಲ, ಆಮೇಲೆ ಏಕನಾಥ್ ಮಹಾರಾಜ್ ಹಂಡೆ ಅವರಿಂದ ಕೀರ್ತನೆ ಜರುಗಲಿದೆ. 3 ದಿವಸಗಳ ಕಾಲ ಭವ್ಯ ಜಾತ್ರೆ ಜರುಗಲಿದ್ದು ಪ್ರತಿಯೊಬ್ಬರೂ ಕೂಡ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕೆಂದು ಅವರು ತಿಳಿಸಿದರು. ಪ್ರತಿದಿನ ವಿವಿಧ ಭಜನಾ ಮಂಡಳಿಗಳಿಂದ ಸಂಗೀತ ಕಾರ್ಯಕ್ರಮ ಜರುಗಲಿವೆ. ಔರಾದ್ ಹಾಗೂ ಕಮಲನಗರ ತಾಲೂಕಿನ ಭಕ್ತಾದಿಗಳು ಪ್ರತಿ ವರ್ಷ ಸಾವಿರಾರು ಸಂಖ್ಯೆಯಲ್ಲಿ ಪಾಲ್ಗೊಳ್ಳುತ್ತಾರೆ. ಜೊತೆಗೆ ಶ್ರೀ ಹರಿನಾಥ್ ಕೇಶವನಾಥ್ ಧರ್ಮಾದಾಯ ಸಂಸ್ಥಾನದ ವತಿಯಿಂದ ಈ ಭವ್ಯ ಯಾತ್ರಾ ಮಹೋತ್ಸವ ಜರುಗ್ತಾ ಇದೆ. ಪ್ರತಿ ವರ್ಷ ಹೊಳಸಮುದ್ರ ಗ್ರಾಮದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣ ಆಗ್ತದೆ. ಗ್ರಾಮದ ಯುವಕರು, ಮಹಿಳೆಯರು ಬೇರೆ ಬೇರೆ ಊರುಗಳಿಂದ ಬಂದು 3 ದಿವಸಗಳ ಕಾಲ ಇಲ್ಲಿಯೇ ನೆಲೆಸಿ ಯಾತ್ರಾ ಮಹೋತ್ಸವದಲ್ಲಿ ಉತ್ಸಾಹದಿಂದ ಪಾಲ್ಗೊಳ್ಳುತ್ತಾರೆ ಎಂದು ತಿಳಿಸಿದರು. ಇದೇ ವೇಳೆ ಜಾತ್ರಾ ಮಹೋತ್ಸವದ ಭಿತ್ತಿಪತ್ರಗಳನ್ನು ಕೂಡ ಬಿಡುಗಡೆ ಮಾಡಲಾಯಿತು. मैं ज्ञानेश्वर रामराव पाटिल होलसमुद्रकर श्री सद्गुरु हरिनाथ महाराज संस्थान का अध्यक्ष हूँ। मैं सबको विनीत करना चाहता हूँ कि हमारे यहाँ पे 5, 6, 7 तारीख बहुत बड़ी यात्रा है श्री सद्गुरु हरिनाथ महाराज की होलसमुद्र पे। तो 5 तारीख को हमारे पास एक गोंदल का कार्यक्रम होता बड़ा। 6 तारीख को हमारे पास आरती रहती गुरुवार के दिन 6 बजे। तो वो 6 तारीख को हमारे पास रक्तदान शिविर है और मुफ्त हमारे यहाँ सचिन पाटिल बोल के डॉक्टर सभी मुफ्त ये कर रहे हैं, बोले तो चेकअप कर रहे सभी। अन्नदान के लिए डेट पूछ रहे थे हमारे पास। हमारा ईस्वीसन 1201 का समाधि है और हर साल 2 बार यात्रा रहता है। एक बार समाधि 16 रहता, एक बार केशवनाथ महाराज का रहता, एक बार हरिनाथ महाराज का रहता। आप सब लोग आइए बोलते हो। आप सभी लोग ये कार्यक्रम को आना मैं आप सभी को विनीत करना चाहता हूँ। ಬೀದರ್ನ ಕರ್ನಾಟಕ ಕಾಲೇಜಿನ ಸಭಾಂಗಣದಲ್ಲಿ ನಡೆದ ಸುಸ್ಥಿರ ಅಭಿವೃದ್ಧಿ ಮತ್ತು ಆಂತರಿಕ ಭವಿಷ್ಯಕ್ಕಾಗಿ ಎಐ ತಂತ್ರಜ್ಞಾನ ವಿಷಯದ 2 ದಿವಸಗಳ ಕಾಲ ರಾಷ್ಟ್ರೀಯ ಸಮ್ಮೇಳನ ತೆರೆ ಕಂಡಿತು. ಈ ಸಮ್ಮೇಳನವನ್ನು ಕರ್ನಾಟಕ ಕಾಲೇಜಿನ ಕಂಪ್ಯೂಟರ್ ಸೈನ್ಸ್ ವಿಭಾಗ ಹಾಗೂ ಅಖಿಲ ಭಾರತ ತಾಂತ್ರಿಕ ಶಿಕ್ಷಣ ಮಂಡಳಿ ವಾಣಿ ಉಪಕ್ರಮದಡಿಯಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಸತೀಶ್ ಪಾಟೀಲ್ ಅವರು ಮಾತನಾಡಿ 2 ದಿವಸಗಳ ಈ ವಿಚಾರ ಸಂಕಿರಣ ಮಕ್ಕಳು ತಮ್ಮ ಜೀವನದಲ್ಲಿ ಸದುಪಯೋಗ ಪಡೆದುಕೊಳ್ಳಬೇಕೆಂದು ತಿಳಿಸಿದರು. ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಮಲ್ಲಿಕಾರ್ಜುನ ಹಂಗರ್ಗಿ ಮಾತನಾಡಿ 2 ದಿವಸಗಳ ಕಾಲ ವಿದ್ಯಾರ್ಥಿಗಳು ಇಷ್ಟೊಂದು ತಾಳ್ಮೆಯಿಂದ ಆಲಿಸಿ ಇದರ ಒಂದು ಸಮಗ್ರ ಮಾಹಿತಿಯನ್ನು ಪಡೆದುಕೊಂಡಿದ್ದೀರಿ. ಇದನ್ನು ಇನ್ನಷ್ಟು ಅಧ್ಯಯನ ಮಾಡಿ ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ಬೆಳೆಯಿರಿ ಎಂದು ಪ್ರೋತ್ಸಾಹ ನೀಡಿದರು.
ಮಕ್ಕಳಿಗೆ ಏನಾದರೂ ಹೊಸದನ್ನು ಕೊಡಬೇಕು ಎನ್ನುವುದೇ ಈ ಸಂಸ್ಥೆಯ ಮೂಲ ಉದ್ದೇಶವಾಗಿದೆ. ಆದರೆ ಬೇರೆ ಬೇರೆ ಕಾಲೇಜಿನ ಮಕ್ಕಳು ಬರಬಹುದಾಗಿತ್ತು. ಆದರೆ ದುರ್ದೈವ ಇಂತಹ ಉತ್ತಮ ವಿಚಾರ ಸಂಕಿರಣ ಸದುಪಯೋಗ ಪಡೆದುಕೊಳ್ಳಲಿಲ್ಲ ಎಂದು ಡಾಕ್ಟರ್ ಮಲ್ಲಿಕಾರ್ಜುನ ಹಂಗರಗಿ ಇದೇ ವೇಳೆ ಕಳವಳವನ್ನು ವ್ಯಕ್ತಪಡಿಸಿದರು. ಇಲ್ಲಿ ತರಬೇತಿ ಪಡೆದು ವಿದ್ಯಾರ್ಥಿಗಳು ನಿಮ್ಮ ಜೊತೆಗಿರುವ ಸ್ನೇಹಿತರಿಗೂ ಕೂಡ ತಿಳಿಸಿ ಅವರ ಜೀವನಕ್ಕೂ ನೀವು ದಾರಿದೀಪ ಆಗಬೇಕು. ಉಪನ್ಯಾಸಕರ ವಿಷಯಗಳನ್ನು ಮನನ ಮಾಡಿಕೊಂಡು ಜೀವನ ಉಜ್ವಲ ಮಾಡಿಕೊಳ್ಳಬೇಕೆಂದು ಸತೀಶ್ ಪಾಟೀಲ್ ಅವರು ಕೂಡ ತಿಳಿಸಿದರು. ಇದೇ ವೇಳೆ ಕಾಲೇಜಿನ ಶ್ರೀಕಾಂತ್ ದೊಡ್ಡಮನಿ ಸೇರಿದಂತೆ ಸಿಬ್ಬಂದಿ ವರ್ಗದವರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಸಾಮೂಹಿಕವಾಗಿ ಒಂದು ಭಾವಚಿತ್ರಗಳನ್ನು ಕೂಡ ತೆಗೆಸಿಕೊಂಡರು. For inviting me as a resource person on this big platform and as well as a chief guest of this valedictory function. I have seen the schedule of this 2 days workshop conference. I also felt that as per the title of the conference, the organizers have effectively conducted or selected the areas of talk. I have seen starting from session number 1 to session number 8, so almost all the areas have been covered. So this shows that how effective is organizing this conference that benefits the students. And obviously some feedbacks given that the conference talks have been significantly improved their knowledge in the area of AI. So the AI ಎಲ್ಲರೂ ಚಪ್ಪಾಳೆ ತಟ್ಟಬೇಕು ಅಂತ ಹೇಳ್ತೀನಿ. ಮತ್ತು ಹಾಗೆ ನಮ್ಮ ದೊಡ್ಡಮನಿ ಸಾಹೇಬರಿಗೂ ಕೂಡ ವೇದಿಕೆ ಪರವಾಗಿ ಮತ್ತು ಮುಂಭಾಗದಲ್ಲಿ ಇದ್ದ ಎಲ್ಲ ಬೇರೆ ಕಾಲೇಜಿಂದ ಬಂದಂಥ ಎಲ್ಲ ಸಿಬ್ಬಂದಿಯವರಿಗೂ ಕೂಡ ಧನ್ಯವಾದ ಹೇಳ್ತೀನಿ. ಮತ್ತು ಎಲ್ಲ ಹುಡುಗರು ಮತ್ತು ಹುಡುಗಿಯರು ಸ್ಟೂಡೆಂಟ್ಸು ಕೂಡ ಧನ್ಯವಾದ ಹೇಳ್ತೀನಿ. ಯಾವಾಗಲೂ ಇಂಥ ಪ್ರೋಗ್ರಾಮ್ ಕೂಡ ನೀವು ಬೇರೆಯವರು ಕೂಡ ಹೈಲೈಟ್ ಮಾಡಿ ತಿಳಿಸ್ಬೇಕು. ಅವ್ರು ಬಂದು ಅಟೆಂಡ್ ಮಾಡಿ ಇದ್ರ ಬಗ್ಗೆ ಭಾಳಷ್ಟು ಮಾಹಿತಿ ತೊಗೊಂಡು ನಿಮ್ಮ ಫ್ಯೂಚರ್ ಬೆಳೆಸ್ಕೋಬೇಕು. ಬಗ್ಗೆ ಭಾಳಷ್ಟು ಹುಡುಗರು ಹೇಳಿದ್ರು. ಭಾಳ ಅವ್ರ ಮೇಲೆ ಬಂದು ಯಾಕೋ ಅವ್ರಿಗೆ ಸ್ಟೇಜ್ ಬೇರೆ ಇದೆ ಏನೋ ಹೇಳೋರಂತ ಹೇಳಕ್ಕೆ ಬರಲ್ಲ. ಅದಕ್ಕೆ ಭಾಳಷ್ಟು ಓಪನ್ ಆಗಿ ಹೇಳ್ಬೇಕು. ತನ್ನ ಮನಸ್ಸಿನಾಗ ಏನಿರ್ತದೆ ಅದು ಹೇಳ್ಬೇಕು, ಹಂಚ್ಬಾರ್ದು. ಈಗ ಅವ್ರು ಭಾಳಷ್ಟು ಮೆಡಿಕಲ್ ಬಗ್ಗೆ ಹೇಳಿದ್ರು, ಅಗ್ರಿಕಲ್ಚರ್ ಬಗ್ಗೆ ಹೇಳಿದ್ರು. ಇದು ಒಂದು ಕಂಪ್ಯೂಟರ್ದೊಂದು ಸಾಫ್ಟ್ವೇರ್ ಇದೆ ಇದು. ಅದಕ್ಕಾಗಿ ಇದ್ರ ಬಗ್ಗೆ ನಾನು 2 ಮಾತು ಹೇಳ್ತೀನಿ. ತಾವೆಲ್ಲರೂ ಬಂದಿದ್ದಾಗ ಮತ್ತೊಮ್ಮೆ ಧನ್ಯವಾದ ಹೇಳ್ತೀನಿ. ಯಾವ ಹುಡುಗರು ಫೀಡ್ಬ್ಯಾಕ್ ಹೇಳಿದ್ರು ಅದಕ್ಕಾಗಿ ಕೂಡ ಧನ್ಯವಾದ ಹೇಳಿ 2 ಮಾತು ಮುಗಿಸ್ತೀನಿ. ಜೈ ಹಿಂದ್. ಈ ಕಾನ್ಫರೆನ್ಸಿಂದು ಏನು ಒಂದು ಜಿಸ್ಟ್ ಅಂದರೆ ವಿದ್ಯಾರ್ಥಿಗಳು ನೀವು ಇಷ್ಟಪಟ್ಟು ಇಷ್ಟು ಹೊತ್ತಿನ ತನಕ ಕುಂತಿರ್ತಕ್ಕಂಥದ್ದೇ ಒಂದು ಮಹತ್ತರವಾಗಿರ್ತಕ್ಕಂಥದ್ದು. ಯಾರಿಗೆ ಇಷ್ಟ ಇರಲ್ಲೋ ಅವ್ರು ಕೂತ್ಕೊಳ್ಳಲ್ಲ, ಯಾರಿಗೆ ಇಷ್ಟ ಇರ್ತದೋ ಅವ್ರು ಕೂತ್ಕೋತಾರೆ. ಅಂದರೆ ಇಲ್ಲಿ ಆರ್ಗನೈಸ್ ಮಾಡಿರ್ತಕ್ಕಂಥ 8 ಸೆಷನ್ಸ್ಗಳನ್ನು ಬಿಡದೆ ನೀವು ಕೇಳಿರ್ತಕ್ಕಂಥದ್ದು ಅದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮ್ಯಾಟರ್. AICTE ಮಾಡೋದು, ನಾವು ಮಾಡ್ತಕ್ಕಂಥದ್ದು, ನಮ್ಮ ಸಂಸ್ಥೆ ಮಾಡ್ತಕ್ಕಂಥದ್ದು ಯಾರಿಗಾಗಿ? ನಿಮಗಾಗಿ. ಯಾರಿಗಾಗಿ ನಾವು ಮಾಡಿದಿರೋ ಅವರು ಅದನ್ನು ಬಹಳಷ್ಟು ಜನ ನೀವು ಯೂಸ್ ಮಾಡ್ಕೊಂಡಿದ್ದೀರಿ. ಬರಲಾರ್ದವ್ರಿಗೂ ನೀವು ಅದನ್ನು ತಿಳಿಸಿ. ಹೀಗಾಗಿ ನಮ್ಮ ಕಡೆಯಿಂದ ಏನಾದರೂ ಈ 2 ದಿವಸಗಳಲ್ಲಿ ಊಟದಲ್ಲಿ ವ್ಯವಸ್ಥೆ ಆಗಿದ್ದರೆ, ನೀರಿನ ನಿಮ್ಗೆ ಏನಾದರೂ ಸೌಲಭ್ಯಗಳಲ್ಲಿ ತೊಂದರೆ ಆಗಿದ್ದರೆ ನಾನು ಕ್ಷಮೆ ಕೇಳ್ತೇನೆ. ಅದು ಆಗಿಲ್ಲ ಅಂತ ತಿಳ್ಕೊತೀನಿ. ಆದರೂ ಕೂಡ ನನ್ನ ಒಂದು ಧರ್ಮದ ನಿಮ್ಗೆ ಏನಾದರೂ ತೊಂದರೆ ಆದರೆ ಅದಕ್ಕೆ ಕ್ಷಮೆ ಯಾಚಿಸುತ್ತಾ ಈ ಕಾರ್ಯಕ್ರಮ ಅದ್ಭುತವಾಗಿ ನಡೆಯಲಿಕ್ಕೆ ಮುಖ್ಯ ಕಾರಣಕರ್ತರು ನಮ್ಮ ಕಾರ್ಯದರ್ಶಿಗಳು. ಈ ವೇದಿಕೆಯನ್ನು ಉದ್ದೇಶಿಸಿ ಅವರು 2 ತಮ್ಮ ಅಧ್ಯಕ್ಷೀಯ ಭಾಷಣ ಮಾಡಬೇಕು. ತದನಂತರ ಈ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ನಾನು ಮಾನ್ಯ ಕಾರ್ಯದರ್ಶಿಗಳಲ್ಲಿ ಕೇಳ್ಕೊಳ್ತೇನೆ, ಪ್ಲೀಸ್ ಸರ್. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರುದ್ರ ಡಾಕ್ಟರ್ಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.